ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಪಫ್ ಸ್ಲೀವ್ ಡಿಸೈನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ಬಾಹುಬಲಿ ಸ್ಲೀವ್ ಅಂತ ಕೂಡ ಕರೀತಾರೆ. ನಾನು ಇಲ್ಲಿ ಮೊದಲಿಗೆ ಸ್ಲೀವನ್ನ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ನಮ್ಗೆ ಯಾವಾಗಲೂ ಅಷ್ಟೇ ರೆಡಿ ಏನು ಸ್ಲೀವ್ ಬೇಕು ನೋಡಿ ಅದಕ್ಕೆ 2 ಇಂಚು ಎಕ್ಸ್ಟ್ರಾನ ಸೇರಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಪಫ್ ಸ್ಲೀವ್ ಮಾಡುವಂಥ ಟೈಮಲ್ಲಿ ನಾರ್ಮಲ್ ಸ್ಲೀವ್ಗೆಲ್ಲ 1 ಇಂಚ್ ಸಾಕಾಗುತ್ತೆ. ಯಾಕಂದರೆ ನೋಡಿ ನಾನಿಲ್ಲಿ 12 ಇಂಚ್ ತೊಗೊಂಡಿದ್ದೀನಿ. ನನಗೆ ರೆಡಿ ಇದು 10 ಇಂಚ್ಗೆ ಸಿಗುತ್ತೆ. ಅದು ಯಾಕೆ ಅಂತಂದರೆ ನೋಡಿ ಇಲ್ಲೂ ಕೂಡ ಸ್ಟಿಚಿಂಗ್ ಹೋಗುತ್ತೆ, 1/2 ಇಂಚು ಇಲ್ಲೂ ಸ್ಟಿಚಿಂಗ್ ಹೋಗುತ್ತೆ, ಮತ್ತು ಇಲ್ಲೂ ಕೂಡ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಆವಾಗ ಟೋಟಲ್ 2 ಇಂಚ್ ಮೈನಸ್ ಆಗಿ ನಮಗೆ ರೆಡಿ 10 ಇಂಚ್ಗೆ ಸಿಗುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪೈಪಿಂಗ್ ಕೊಟ್ಟು ಈ ಸ್ಲೀವ್ಗೆ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನಾನೇನು ಪೈಪಿಂಗ್ ಕೊಡ್ತೀನಲ್ವ ಅಲ್ಲಿ ಫುಲ್ಲು ಸ್ಟಿಚಿಂಗ್ ಮಾಡಿಕೊಂಡು ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಪೈಪಿಂಗ್ ಕೊಟ್ಟು ಪಫ್ ಸ್ಲೀವ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಎಕ್ಸ್ಟ್ರಾ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನೋಡಿ ಇದಕ್ಕೆ ನಾನು ಮೊದಲಿಗೆ ಪೈಪಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ನಾನು ಡಬಲ್ ಫುಟಲ್ಲೇ ಪೈಪಿಂಗ್ನ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡುವಾಗಲೂ ಅಷ್ಟೇ ಡಬಲ್ ಫುಟ್ನೇ ಹಾಕ್ಕೊಂಡು ಅಟ್ಯಾಚ್ ಮಾಡ್ತೀನಿ. ಅದು ಯಾವ ರೀತಿ ಅಂತ ಹೇಳಿ ಒಂದು ಸಿಂಪಲ್ ಟ್ರಿಕ್ ಇದೆ, ಬೇಕಿದ್ರೆ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೊಂದು ಸಿಂಪಲ್ ಟ್ರಿಕ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಿಂಗಲ್ ಫುಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಡಬಲ್ ಫುಟಲ್ಲೇ ಪೈಪಿಂಗು ಸ್ಟಿಚಿಂಗು ಎಲ್ಲನೂ ಕೂಡ ಮಾಡ್ಬೋದು. ಅದು ಯಾವ ರೀತಿ ಅಂತ ಹೇಳಿ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಸಹ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ನೋಡಿ ಅದ್ರ ಮೇಲ್ಗಡೆ ನಾನು ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಇಟ್ಕೊಂಡು ಪೈಪಿಂಗ್ ಮೇಲೆ ಸ್ಟಿಚಿಂಗ್ ಮಾಡಿಕೊಂಡು ಅದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡೆ ಸೀದಾ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನಲ್ಲಿತ್ತು. ನೋಡಿ ನಾನು ಇದನ್ನು 7 ಇಂಚ್ಗೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಪಫೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಕಾಣಬೇಕು ಅಂತ ಅಂದರೆ 8 ಇಂಚ್ವರೆಗೆ ತೊಗೊಳ್ಬೋದು. ನಾನಿಲ್ಲಿ ನಾರ್ಮಲ್ ಆಗಿದ್ದರೆ ಸಾಕು, ತುಂಬ ಪಫ್ ಬೇಡ ಅಂತ ಹೇಳಿದರು. ಹಾಗಾಗಿ ನೋಡಿ ಸ್ಯಾರಿ ಲೆಂತ್ ಎಷ್ಟಿದೆ ಅಷ್ಟನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ನೋಡಿ ನಾನಿಲ್ಲಿ 8 ಇಂಚ್ವರೆಗೆ ಯಾವುದೇ ರೀತಿ ಫ್ರಿಲ್ನ ತೊಗೊಳ್ಳೋದಿಲ್ಲ. ನೋಡಿ ಈ ರೀತಿ ಒಂದು ನಾಚ್ ಹಾಕ್ಕೊಂಡು ಬಿಡ್ತೀನಿ. ಎರಡು ಸೈಡ್ ನಾಚ್ ಹಾಕ್ಕೊಂಡು 8 ಇಂಚ್ವರೆಗೆ ಯಾವುದೇ ರೀತಿ ಫ್ರಿಲ್ ಬೇಡ. ಇನ್ನು ಮಿಕ್ಕಿದ್ದೇನಿದೆ ಅದೆಲ್ಲನೂ ಕೂಡ ಫ್ರಿಲ್ ಇಟ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಒಂದೇ ಸಮನಾಗಿ ಬರೋ ಥರ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಫ್ರಿಲ್ ಇಟ್ಕೊಳ್ಬೇಕಾಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಒಂದು ಲೈಕ್ನ ಮಾಡಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇದಿಷ್ಟಾದಮೇಲೆ ಇಲ್ಲಿ ನೋಡಿ ಈ ರೀತಿಯಾಗಿ ಕೂಡ ಇಟ್ಕೊಳ್ಬೋದು, ಅಥವಾ ನಿಮಗೆ ನಾನು ಸ್ವಲ್ಪ ಪಫಿಯಾಗಿ ಕಾಣಬೇಕು ಅಂತೇಳಿ ಈ ರೀತಿ ಉಲ್ಟಾ ಇಟ್ಕೊಂಡ್ರು ಸಹ ಅಂದರೆ ತುಂಬ ಹೆವಿ ಏನು ಕಾಣೋದಿಲ್ಲ, ಸ್ವಲ್ಪ ಪಫಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮ್ಗೇನಾದ್ರು ಎಕ್ಸ್ಟ್ರಾ ಪಫಿಯಾಗಿ ಸ್ಲೀವ್ ಬರಬೇಕು ಅಂತ ಅಂದರೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಆವಾಗ ನಿಮಗೆ ಪಫ್ ಅನ್ನೋದು ನೀಟಾಗಿ ಚೆನ್ನಾಗಿ ಕೂರುತ್ತೆ. ಅವರಿಲ್ಲಿ ಎಕ್ಸ್ಟ್ರಾ ಪಫ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ನೋಡಿ ಈ ರೀತಿ ಉಲ್ಟಾ ಸೈಡಲ್ಲಿ ಫ್ರಿಲ್ನ ಇಟ್ಕೊಳ್ಬೇಕಾಗುತ್ತೆ. 2 ಸೈಡು ಸಹ ಅಂದರೆ ನಾವೇನು 2 ಸ್ಲೀವ್ ತೊಗೊಂಡಿದ್ವಲ್ವ ಅದು ಎರಡೂ ಸಹ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದಿಷ್ಟಾದಮೇಲೆ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇವಾಗ ನಾನಿಲ್ಲಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಿರೋದು ಮಧ್ಯ ನಾಚ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲೂ ಕೂಡ ನಾವು ಫ್ರಿಲ್ ಏನು ತೊಗೊಂಡಿದ್ದೀಯಲ್ಲ ಅಲ್ಲೂ ಕೂಡ ಮಧ್ಯ ಒಂದು ನಾಚ್ ಹಾಕ್ಕೊಳ್ಳೋಣ. ಈ ರೀತಿ ನಾಚ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗೇ ಇದೆ. ನೀವೇನಾದ್ರು ಅದೇ ಹೇಳಿದ್ನಲ್ಲ ಸ್ಯಾರಿದು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸ್ವಲ್ಪ ಬುಷಿಯಾಗಿ ಕೂರುತ್ತೆ ಪಫು. ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಕರೆಕ್ಟಾಗಿ ಅಂದರೆ ಈ ಸ್ಲೀವ್ ಕಟ್ ಮಾಡ್ಕೊಂಡಿರೋದು ಏನು ಅಳತೆ ಇದೆ ಅದಕ್ಕೆ ಕರೆಕ್ಟಾಗಿದೆ. ನೋಡಿ ಎಕ್ಸ್ಟ್ರಾಸ್ನೆಲ್ಲ ತೆಗೆದು ಈಗ ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನಾನು ಇದಕ್ಕೆ ಪೈಪಿಂಗ್ನ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಪೈಪಿಂಗ್ನ ಹಾಕ್ಕೊಳ್ಬೇಕಾಗುತ್ತೆ.
ಎಂಬ್ರಾಯ್ಡ್ರಿ ಡಿಸೈನ್ಗಳನ್ನು ಸಹ ನೀವು ತುಂಬಾ ಇಷ್ಟಪಟ್ಟು ನೋಡ್ತೀರಾ. ಹಾಗೆ ಕೆಲವೊಂದಷ್ಟು ಜನ ಕೇಳಿದರು ನಾರ್ಮಲ್ ಡಿಸೈನ್ ತೋರಿಸಿ ಅಂತ ಹೇಳಿ. ಹಾಗಾಗಿ ನೋಡಿ ಈ ರೀತಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಪೈಪಿಂಗ್ ಹಾಕ್ಕೊಂಡು ಕೆಳಗಡೆ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿ ನಾನು ಲೈನಿಂಗ್ ಸೇರಿ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಂಡಿಲ್ಲ. ಈ ರೀತಿಯಾಗಿ ಮಾಡಿಕೊಂಡು ನಾವು ನಾರ್ಮಲಾಗಿ ಕ್ರಾಸ್ ಪಟ್ಟಿ ಕೊಟ್ಟು ಬ್ಲೌಸು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ಇನ್ವಿಸಿಬಲ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಅಲ್ಲಲ್ಲಿ ಒಂದೊಂದು ನಾಚ್ ಹಾಕೊಳ್ಳೋದ್ರಿಂದ ಹಿಡ್ದಂಗೆ ಆಗಲ್ಲ, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಇರುತ್ತೆ ಅಂತ ಹೇಳಿ. ಇವಾಗ ಇದನ್ನು ಉಲ್ಟಾ ಸೈಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಕಿನ್ನರಿ ಸ್ಟಿಚ್ನ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲೇ ಮೇಲ್ಗಡೆ ಪೈಪಿಂಗ್ ಹಾಕ್ಕೊಂಡಿದ್ವಿ ಅಲ್ವಾ, ಅಲ್ಲಿ ನೋಡಿ ಈ ರೀತಿ ಕಿನ್ನರಿನ ಹಾಕ್ಕೊಂಡ್ರೆ ತುಂಬ ನೀಟಾಗಿ ಕೂರುತ್ತೆ ಬ್ಲೌಸು. ನೋಡಿ ಇದಿಷ್ಟ ಆದಮೇಲೆ 2 ಸ್ಲೀವ್ನು ರೆಡಿ ಮಾಡಿಕೊಂಡು ನಂತರ ಅಷ್ಟೇ ಫ್ರಂಟ್ ಶೇಪ್ನ ತೊಗೊಳ್ಬೇಕಾಗತ್ತೆ. ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ನಾರ್ಮಲ್ ಸ್ಲೀವ್ ಆದರೂ ಅಷ್ಟೇ, ಡಿಸೈನ್ ಸ್ಲೀವ್ ಆದರೂ ಅಷ್ಟೇ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಶೇಪ್ನ ತೊಗೊಳ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.